ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ 20 ಅಡಿ ಅಗಲ 40 ಅಡಿ ಉದ್ದ ಸೌತ್ ಸೈಡ್ ರೋಡ್ ಇರುವ ಗ್ರೌಂಡ್ ಫ್ಲೋರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ, ಇದು ಈಸ್ಟ್ ಸೈಡು, ಇದು ವೆಸ್ಟ್ ಸೈಡು, ಇದು ಸೌತ್ ಸೈಡೇ ರೋಡ್ ಇರೋದು. ನಾನು ರೋಡ್ ಇರೋ ಕಡೆ ನೋಡಿ, ಇದು ಎಕ್ಸಾಂಪಲ್ ರೋಡ್ ಇರೋ ಕಡೆ ಗೇಟ್ ಇದೆ ನೋಡಿ. ಇನ್ನೊಂದು ರೋಡ್ ಇರೋ ಕಡೆ ನಾನು ಒಂದು 3 ಡಾಟ್ಸ್ ಹಾಕ್ತೀನಿ, 3 ಲೈನು. ಇದು ರೋಡು ಸೌತ್ ಸೈಡು, ಇದು ನಾರ್ತ್ ಸೈಡು ಏರಿಯಾ. ಇದು ಬಂದ್ಬಿಟ್ಟು ಒಬ್ಬರು ಗಣೇಶ್ ಅವರು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದ್ದಾರೆ. ಅವರಿಗೆ 27 ಅಡಿಗೆ 40 ಅಡಿ ಸೌತ್ ಫೇಸಿಂಗ್ ರೋಡ್ದು ಪ್ಲಾನ್ ಬೇಕಂತ ಕಾಮೆಂಟ್ ಮಾಡಿದ್ದಾರೆ. ಅವ್ರ ಕಾಮೆಂಟ್ಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮಗೂ ಇದೇ ಥರ ಪ್ಲಾನ್ ಬಗ್ಗೆ ಮಾಹಿತಿ ಬೇಕಂದರೆ ನಮಗೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋ ಟೈಮಲ್ಲಿ ನೀವು ಎಕ್ಸಾಕ್ಟ್ಲಿ ಮೆಸರ್ಮೆಂಟ್ ಮತ್ತು ಯಾವ ಸೈಡ್ ರೋಡ್ ಇರೋದು. ನನಗೆ ಮೈನ್ ಏನಂದರೆ ರೋಡ್ ಸೈಡ್ದು ಸೈಜ್ ಬೇಕು. ಇನ್ಸೈಡ್ಗೆ ನಿಮ್ಗೆ ಎಷ್ಟನ್ನ ಇರಲಿ, ಇದು 50 ಅಡಿನೂ ಇರಲಿ 60 ಅಡಿ ಇರಲಿ, ಅದು ಅಲ್ಲ. ರೋಡ್ ಸೈಡ್ ಎಷ್ಟಿದೆಯೋ ನಮಗೆ ಕರೆಕ್ಟಾಗಿ ರೋಡ್ ಯಾವ ಕಡೆ ಇದೆ ರೋಡ್ ಸೈಡ್ದು ಸೈಜ್ ಮಾತ್ರ ಪಕ್ಕ ಕೊಡಬೇಕು, ಸರಿನಾ? ಯಾಕಂದರೆ ಇವಾಗ ನೀವು ಒಂದು ಪ್ಲಾನ್ಗೆ ಮೆಸರ್ಮೆಂಟ್ ನೀವು ಸೈಜ್ ಕೊಟ್ಟರೆ ನಾನು ಅದ್ರ ಪ್ರಕಾರ 4-5 ಪ್ಲಾನ್ ಹಾಕ್ತೀನಿ. ಇದು ನೋಡಿ, ಇದು ಗ್ರೌಂಡ್ ಫ್ಲೋರು, ಸರಿನಾ? 2 BHK ಪ್ಲಾನ್ ಮಾಡಿದ್ದೀನಿ ವಿತ್ ಸಿಂಗಲ್ ಕಾರ್ ಪಾರ್ಕಿಂಗ್. ಇದು ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ 2 BHK ಒಂದು ಸೈಡು, 1 BHK ಒಂದು ಸೈಡು. ಮತ್ತು ಇನ್ನೊಂದು ಆಪ್ಷನಲ್ಲಿ ಇದು ಗ್ರೌಂಡ್ ಫ್ಲೋರಲ್ಲಿ 2 ಕಾರ್ ಪಾರ್ಕಿಂಗ್ ವಿತ್ 2 BHK. ಈ ಥರ ನಾನು ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತೀನಿ. ಇದು ಎರಡು ನಾನು ನಿಮಗೆ ಆಮೇಲೆ ಒಂದೊಂದು ಸಪ್ರೇಟಾಗಿ ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಸ್ಟು ಸಿಂಗಲ್ ಕಾರ್ ಪಾರ್ಕಿಂಗ್ ವಿತ್ ಡಬಲ್ ಬೆಡ್ರೂಮ್ ಪೋರ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ? ಇವಾಗ ಇದು ಕಾರ್ ಪಾರ್ಕಿಂಗ್, ಇದು ಡಬಲ್ ಬೆಡ್ರೂಮ್ ವಿತ್ ಡಬಲ್ ಅಟ್ಯಾಚ್ ಬಾತ್ರೂಮ್, ಇದು ಸ್ಟೇರ್ ಕೇಸ್ ಏರಿಯಾ, ಈ ಎಲ್ ಶೇಪು ಪ್ಯಾಸೇಜ್. ಇದು 100% ವಾಸ್ತು ಪ್ರಕಾರ ಪ್ಲಾನ್ ಇದು, ಸರಿನಾ? ಇವಾಗ ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 12 ಅಡಿ ಉದ್ದ, 13.5 ಅಡಿ ಅಗಲ. ಇದು ಟೋಟಲ್ ಇಲ್ಲಿ ತನಕ 13.5, ಸರಿನಾ? ಇದು ಪ್ಯಾಸೇಜ್ ಸೈಜ್ ಬಂದ್ಬಿಟ್ಟು 3.5 ಅಡಿ. 3.5 ಅಡಿ ಇದರಲ್ಲಿ 4 ಇಂಚು ಇದು ಕಾಂಪೌಂಡ್ ವಾಲ್ ಹೋಗುತ್ತೆ. ಆಮೇಲೆ 3 ಅಡಿ 2 ಇಂಚ್ ಇರುತ್ತೆ. ಮಿನಿಮಮ್ ಒಂದು 3 ಅಡಿ ಪ್ಯಾಸೇಜ್ ಹೋಗೋಕ್ಕೆ ಬರೋಕ್ಕೆ ಜಾಗ ಬೇಕು. ನಮ್ಮದು ಏನಾರ ಸಾಮಾನು ತಗೊಂಡು ಹೋಗ್ಬೇಕಂದ್ರೇನು ಮತ್ತು ತಗೊಂಬರ್ಬೇಕಂದ್ರೇನು ಜಾಗ ಬೇಕು, 3 ಅಡಿ ಬೇಕು. ಈ ಕಡೆ 6 ಅಡಿ ಬಿಟ್ಟಿದ್ದೀನಿ ನಾರ್ತ್ ಸೈಡು 6 ಅಡಿ ಬಿಡೋಕ್ಕೆ ಕಾರಣ ಬಂದ್ಬಿಟ್ಟು ಸ್ಟೇರ್ ಕೇಸ್ ನಾನು ವೆಸ್ಟ್ ನಾರ್ತ್ ಕಾರ್ನರಲ್ಲಿ ಪ್ಲಾನ್ ಮಾಡಿದೆ. ವೆಸ್ಟ್ ನಾರ್ತ್ ಕಾರ್ನರ್ ಇದು 100% ವಾಸ್ತು ಪ್ರಕಾರನೇ ಮಾಡಿರೋದು, ಸರಿನಾ? ಇವಾಗ ಇದು ಈಸ್ಟ್ ಪ್ಲಸ್ ಸೌತ್ ಕಾರ್ನರ್, ಇದು ಬಂದ್ಬಿಟ್ಟು ಈಸ್ಟ್ ಪ್ಲಸ್ ನಾರ್ತ್ ಕಾರ್ನರ್, ಸರಿನಾ? ಇದು ಬಂದ್ಬಿಟ್ಟು ಸೌತ್ ಪ್ಲಸ್ ವೆಸ್ಟ್ ಕಾರ್ನರ್, ಸರಿನಾ? ಈ ಥರ. ಇವಾಗ ಈ ಪ್ಯಾಸೇಜ್ ಆಗೋಯ್ತಲ್ಲ 3 ಅಡಿ, ಇದು 6 ಅಡಿ. ಸ್ಟೇರ್ ಕೇಸ್ ಈ ಕಡೆ ವೆಸ್ಟ್ ನಾರ್ತ್ ಕಾರ್ನರಲ್ಲಿ ಇದೆಯಲ್ವ, ಇದ್ರ ಕೆಳಗಡೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಪ್ರೊವೈಡ್ ಮಾಡ್ಬೋದು ನಾವು. ಈ ಕಾಮನ್ ಟಾಯ್ಲೆಟ್ದು ಸೈಜ್ ಬಂದ್ಬಿಟ್ಟು 3 ಅಡಿ ಅಗಲ, 7 ಅಡಿ ಉದ್ದ. ಕಾರ್ ಪಾರ್ಕಿಂಗ್ ಆಗೋಯ್ತು, ಪ್ಯಾಸೇಜ್ ಆಗೋಯ್ತು, ಸ್ಟೇರ್ ಕೇಸ್ ಕೆಳಗಡೆ ಒಂದು ಬಾತ್ರೂಮ್ದು ಮೆಸರ್ಮೆಂಟ್ ಆಯಿತು. ಇವಾಗ ಹಾಲ್ ನೋಡಿ, ಇದು ಹಾಲ್ ಕಿಚನ್ ಡೈನಿಂಗ್ ಥರನೇ ತಿಳ್ಕೊಳ್ಳಿ. ಇದು ಹಾಲ್ ಪಾರ್ಟಿಷನ್, ಇಲ್ಲಿ ತನಕ ಹಾಲು, ಇದು ಕಿಚನ್ ಆ್ಯಂಡ್ ಡೈನಿಂಗ್ ಥರ ಯೂಸ್ ಮಾಡ್ಕೋಬೋದು. ಇವಾಗ ಕಿಚನ್ ಸೈಜ್ ಬಂದ್ಬಿಟ್ಟು 8 ಅಡಿ ಉದ್ದ, 10 ಅಡಿ ಅಗಲ. ಹಾಲ್ ಮೆಸರ್ಮೆಂಟ್ ಬಂದ್ಬಿಟ್ಟು 10 ಅಡಿ ಅಗಲ, 13 ಅಡಿ ಉದ್ದ. ಇದು ಮಾಸ್ಟರ್ ಬೆಡ್ರೂಮ್ದು ಸೈಜ್ ಬಂದ್ಬಿಟ್ಟು 12 ಅಡಿ 4 ಇಂಚಿಗೆ 10 ಅಡಿ 6 ಇಂಚ್. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ, 7 ಅಡಿ ಉದ್ದ. ಮತ್ತು ಬೆಡ್ರೂಮ್ ನಂಬರ್ 2ದು ಮೆಜರ್ಮೆಂಟ್ ಬಂದ್ಬಿಟ್ಟು 11 ಅಡಿ 8 ಇಂಚು ಉದ್ದ, 10 ಅಡಿ 6 ಇಂಚು ಅಗಲ.
ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ 7 ಅಡಿ ಉದ್ದ. ಆಯಿತಾ. ಇದು ಡಬಲ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ 2 BHK ಗ್ರೌಂಡ್ ಫ್ಲೋರ್ ಸಿಂಗಲ್ ಕಾರ್ ಪಾರ್ಕಿಂಗ್. ಸರಿನಾ. ಇವಾಗ ನೋಡಿ, ಈ 6 ಅಡಿ ಜಾಗದಲ್ಲಿ ನಾವು ಇಲ್ಲಿ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಇರುತ್ತೆ, ಸಂಪ್ ಇರುತ್ತೆ ಈಸ್ಟು ನಾರ್ತ್ ಕಾರ್ನರಲ್ಲಿ. ಮತ್ತು ಈ ಸ್ಪೇಸಲ್ಲಿ ನಾವು ಸ್ಟೇರ್ ಕೇಸು ಕೆಳಗಡೆ ಇನ್ವೈಟರು ಅದೆಲ್ಲ ಇಲ್ಲಿ ಆಪ್ಷನ್ ಮಾಡ್ಕೋಬೋದು. ಮತ್ತು ಈ ಕಡೆ ಫ್ರಿಜ್ ಅಂತೀನಿ ಸಾರಿ, ವಾಷಿಂಗ್ ಮಿಷಿನ್ ಅದೆಲ್ಲ ಇಲ್ಲಿ ನಾವು ಇಟ್ಕೊಬೋದು. ಸರಿನಾ. ಇವಾಗ ವಿಂಡೋಸ್ ನೋಡೋಣ. ವಿಂಡೋ ಸೈಜ್ ಬಂದ್ಬಿಟ್ಟು ನೋಡಿ, ಬಾತ್ರೂಮ್ ವಿಂಡೋ ಸೈಜ್ ಬಂದ್ಬಿಟ್ಟು 1.5 ಅಡಿಗೆ 2 ಅಡಿ, ಹೈಟು 1.5. ಫಸ್ಟ್ ಬರೆಯೋದು 1.5 ಹೈಟು, 2 ಅಡಿ ಅಗಲ. ಮತ್ತು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ವಿಂಡೋ 4.5ಗೆ 5, ಮತ್ತು ಸೇಮ್ ಬಾತ್ರೂಮ್ಗೆ 1.5ಗೆ 2 ಅಡಿ. ಈ ಬೆಡ್ರೂಮ್ಗೆ 2 ವಿಂಡೋ ಪ್ರೊವೈಡ್ ಮಾಡಿದ್ದೀನಿ. ನಮಗೆ ಇನ್ನೊಂದು ಇದರಲ್ಲಿ ಬೇಕಂದ್ರೂ ಇಲ್ಲಿ ಒಂದು ವಿಂಡೋ ಪ್ರೊವೈಡ್ ಮಾಡ್ಬೋದು, ಒಂದು ಸಿಂಗಲ್ ಸೆಟ್ರು. ಆಮೇಲೆ ಇನ್ನೊಂದು ಇಲ್ಲಿ ಒಂದು ಸ್ಟಡಿ ಟೇಬಲ್ ಪ್ಲ್ಯಾನ್ ಮಾಡ್ಕೋಬೋದು. ಸ್ಟಡಿ ಟೇಬಲ್ ಇಲ್ಲ ಕಂಪ್ಯೂಟರ್ ಟೇಬಲ್ ಒಂದು ನಾವು ಪ್ಲ್ಯಾನ್ ಮಾಡ್ಕೋಬೋದು. ಇನ್ನು ಡೀಪ್ ಡೀಟೇಲ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಪಿನ್ ಟು ಪಿನ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು 20 ವರ್ಷದಿಂದ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ನನಗೆ ಅನುಭವ ಇದೆ. ಎಲ್ಲ ಕ್ಲೈಂಟ್ ಜೊತೆಗೆ ಡಿಸ್ಕಸ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಸೊಲ್ಯೂಷನ್ ಕೊಟ್ಟು ಎಲ್ಲ ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೆ ನಾನು ನಿಧಾನವಾಗಿ ನಾನು ಹೇಳ್ಕೊಡ್ತೀನಿ. ಸರಿನಾ. ಇವಾಗ ಬೆಡ್ರೂಮ್ಗೆ ಇಲ್ಲಿ 2 ಕಡೆ ವಿಂಡೋ ಬಿಟ್ಟಿದ್ದೀನಿ, 2 ಕಡೆ ಸೇಮ್ ಸೈಜ್ ವಿಂಡೋ ಕೊಟ್ಟಿದ್ದೀನಿ. ನಂದೊಂದು ಕಂಡೀಷನ್ ಇದೆ. ನಮ್ಮ ರೂಲ್ಸು, ನಮ್ಮ ಪ್ಲಾನ್ ಎಲ್ಲ ನೀವು ಫಾಲೋ ಮಾಡಬೇಕಂದ್ರೆ ನಮಗೊಂದು ರೂಲ್ಸ್ ಇದೆ. ರೂಲ್ಸ್ ಅಂದ ತಕ್ಷಣ ಭಯ ಬೀಳಬೇಡಿ, ನಾನೇನು ದುಡ್ಡು ಕೇಳ್ತಾ ಇಲ್ಲ ನಿಮ್ಮ ಹತ್ರ. ನಾನು ಹೇಳೋದೇನೆಂದರೆ, ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ದುಡಿದು ನೈಟ್ ಹೋಗಲು ನಿದ್ದೆ ಇರಲಾರ್ದ, ಊಟ ಇರಲಾರ್ದ ದುಡಿದು ಒಂದು ಮನೆ ಕಟ್ಟಬೇಕಂತ ಆಸೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಆದರೆ ಕಟ್ಟೋ ಟೈಮಲ್ಲಿ ಎಷ್ಟೋ ಜನ ಇಂಜಿನಿಯರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಫೀಸು ಜಾಸ್ತಿ ಇರುತ್ತೆ. ಮತ್ತು ಅವರೇನು ಸೈಟಲ್ಲಿಗೆ ಬಂದು ವಿಸಿಟ್ ಏನು ಮಾಡಲ್ಲ, ಪ್ಲಾನ್ ಕೊಡ್ತಾರೆ. ಮತ್ತು ವಿಸಿಟ್ ಮಾಡೋಕ್ಕೂ ಎಕ್ಸ್ಟ್ರಾ ಚಾರ್ಜ್ ತಗೊತಾರೆ. ಪ್ಲಾನ್ಗೂ ಚಾರ್ಜಸ್ಸು ಮತ್ತು ವಿಸಿಟ್ಗೂ ಚಾರ್ಜಸ್. ಈಗ ನಾನು 20 ವರ್ಷದಿಂದ ಮಾಡ್ತಾ ಇರೋದು, ನಾನು ಒಂದು ಕಾಂಟ್ರಾಕ್ಟ್ ಹತ್ರ ಕೆಲಸ ಮಾಡೋದು. ನನಗೊಂದು ಟೀಮ್ ಇದೆ. ನಾನು ಒಂದು ಮೇಸ್ತ್ರಿ, ಸಿಂಪಲ್ಲಾಗಿ ನಮ್ಮ ಕನ್ನಡದಲ್ಲಿ ಹೇಳಬೇಕಂದ್ರೆ ನಾನೊಂದು ಗಾರೆ ಮೇಸ್ತ್ರಿ. 20 ವರ್ಷದಿಂದ ಇದೇ ಕೆಲಸ. ನಾನು ಒಂದು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತೀನಿ. ಕಾಂಟ್ರಾಕ್ಟ್ರ್ ಹೋಗಿ ಇಂಜಿನಿಯರ್ ಅವ್ರ ಹತ್ರ, ಆರ್ಕಿಟೆಕ್ಟ್ ಹತ್ರ ಪ್ಲಾನ್ ಹಾಕ್ಕೊಂಬರ್ತಾರೆ, ನಮ್ಮ ಕೈಗೆ ಕೊಡ್ತಾರೆ ಅಷ್ಟೇ. ನಮಗೆ ಎಲ್ಲ ಮಾಹಿತಿ ಇದೆ. 10-12 ವರ್ಷದಿಂದ ಹೆಚ್ಚು ಕಮ್ಮಿ ಅಂದ್ರೇನು 100 ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗಲೂ ಒಂದು ಕಂಟಿನ್ಯೂ ಇಯರ್ಲಿ 3 ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತಾನೆ ಇರುತ್ತೆ, 5 ಫ್ಲೋರು 4 ಫ್ಲೋರು. ಇವಾಗ ಅದೆಲ್ಲ ಅವರಿಗೆ, ನಮ್ಮ ಕಾಂಟ್ರಾಕ್ಟರ್ಗೆ ಬೆನಿಫಿಟ್ ತಾನೆ. ಪ್ಲಾನ್ ನಮ್ಗೆ ಕೈಗೆ ಕೊಡ್ತಾರೆ, 15 ದಿವ್ಸಕ್ಕೆ ಒಂದು ಸಲ ಬರ್ತಾರೆ. ಇಲ್ಲ ಡೈಲಿ ಬಂದ್ರೂ ಪರವಾಗಿಲ್ಲ, ಇಲ್ಲ 15 ದಿವ್ಸಕ್ಕೆ ಬಂದ್ರೂ ಬರ್ತಾರೆ, ನೋಡ್ತಾರೆ. ಮೆಟೀರಿಯಲ್ ಫೋನ್ ಮಾಡಿದರೆ ಬರುತ್ತೆ. ಇನ್ನೇನು ಅವರಿಗೆ ಕಷ್ಟ ಏನಿಲ್ವಲ್ಲ. ಅದೇ ಒಂದು ಕಾಂಟ್ರಾಕ್ಟರು ಒಂದು ಇಂಜಿನಿಯರಿಗೆ ಇಟ್ಕೊಂಡ್ರೆ ಅಥವಾ ಒಂದು ಸೂಪರ್ವೈಸರ್ಗೆ ಇಟ್ಕೊಂಡ್ರೆ ಅವ್ರಿಗೆ ತಿಂಗಳಿಗೆ 25,000 ಸಂಬಳ ಕೊಡಬೇಕು. ಮತ್ತು ನಾನು ಪೀಸ್ ವರ್ಕ್ ಮಾಡೋದ್ರಲ್ಲಿ ನಮಗೇನು ಕಮ್ಮಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ರೇಟ್ ವರ್ಕೌಟ್ ಆಗಲಿಲ್ಲ ಅಂದರೆ ನಾವು ಮಾಡಲ್ಲ. ಲೈಫಲ್ಲಿ ನಾವು ಒಂದೇ ಟೈಮ್ ಮನೆ ಕಟ್ಕೊಳೋದು. ನೀವು ನಿಮ್ಮ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ನನ್ನ ಯೋಚನೆ. 100% ವಾಸ್ತು ಪ್ರಕಾರನೂ ಕೊಡ್ತೀನಿ. ಪ್ಲಾನ್ ನೀಟಾಗಿ ಡಿಸ್ಕಸ್ ಮಾಡಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸರಿನಾ. ಆದರೆ ನಮ್ಮದೊಂದು ಕಂಡೀಷನ್ ಏನಂದರೆ, ಭಯ ಬೀಳಬೇಡಿ, ವಿಂಡೋಸು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಯಾಕಂದರೆ ಗಾಳಿ ಬೆಳಕು ಇರಲಾರ್ದ ಮನೆಯಲ್ಲಿ ಯಾವಾಗಲೂ ಅನಾರೋಗ್ಯನೇ, ಅದು ನಮಗೆ ಗೊತ್ತಾಗಲ್ಲ. ನಿಮಗೆ ಜಾಸ್ತಿ ವಿಂಡೋಸ್ ಇದ್ದರೆ ಬೈ ಚಾನ್ಸ್ ಬೆಳಕು ಗಾಳಿ ಜಾಸ್ತಿ ಬರೋ ಟೈಮಲ್ಲಿ ಬೇಕಾದರೆ ಕರ್ಟನ್ ಹಾಕ್ಕೊಳ್ಳಿ. ವಿಂಡೋಸ್ ಮಾತ್ರ ದಯವಿಟ್ಟು ಸ್ವಲ್ಪ ಜಾಸ್ತಿ ಇಟ್ಕೊಳ್ರಿ. ಅದೊಂದೇ ನನ್ನ ಕಂಡೀಷನ್. ಅದು ಬಿಟ್ಟು ನಾನೇನು ದುಡ್ಡು ಕೇಳಲ್ಲ. ಸರಿನಾ. ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳೋದು ಮರ್ತುಬಿಟ್ಟೆ,
ಸರಿ, ಇವಾಗ ಗೇಟ್ ನೋಡಿ. ಗೇಟ್ ಎರಡು ತರಹದ್ದು ಇದೆ. ಇದೊಂದು ಕಲರು, ಇದು ಏನು ಕಲರು ನನಗೂ ಗೊತ್ತಿಲ್ಲ, ನನಗೆ ಕಲರ್ ಬಗ್ಗೆ ಮಾಹಿತಿ ಇಲ್ಲ. ಸರಿ, ಇದು ಬ್ಲೂ ಕಲರ್. ಓಕೆ, ಬ್ಲೂ ಕಲರ್ದು ಬಂದ್ಬಿಟ್ಟು ಇದು ಸ್ಲೈಡಿಂಗ್ ಗೇಟ್ ಥರ ಪ್ಲ್ಯಾನ್ ಮಾಡಿರೋದು. ಇದು ವಿಕೆಟ್ ಗೇಟು ನಾರ್ಮಲ್ ಆಗಿ ಹಿಂಗೆ ಕ್ಲೋಸ್ ಮಾಡಿ, ಈ ಸ್ಲೈಡಿಂಗ್ ಗೇಟು ಈ ಕಡೆ ಹಿಂಗೆ ತಗೊಂಬಂದು ಎರಡಕ್ಕೂ ಲಾಕ್ ಮಾಡ್ಕೊಳ್ಳಿ. ಸ್ಲೈಡಿಂಗ್ ಗೇಟ್ನು ಮಾಡ್ಕೋಬೋದು, ಇಲ್ಲ ನಾರ್ಮಲ್ ಓಪನ್ ಟೈಪ್ ಗೇಟನ್ನು ಬೇಕಂದರೆ ಈ ಟೈಪಲ್ಲಿ ಮಾಡ್ಕೊಬೋದು. ಇದ್ರದ್ದು ಈ ಬ್ಲೂ ಕಲರ್ದು ಮಾರ್ಕ್ ಹಾಕೋದು ಏನಕ್ಕೆ ಮೀನಿಂಗ್ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇದು ಸ್ಲೈಡಿಂಗ್ ಗೇಟಿಗೆ ಈ ಥರ ಯಾರೋ ಮಾರ್ಕ್ ಹಾಕಿರೋದು. ಈ ಕಡೆಗೆ ಬಂದು ಕ್ಲೋಸ್ ಆಗುತ್ತೆ. ಇದು ವಿಕೆಟ್ ಗೇಟ್ ಎರಡೂ ಟಚ್ ಆಗುತ್ತೆ. ಮತ್ತು ಓಪನ್ ಮಾಡೋ ಟೈಮಲ್ಲಿ ಸ್ಲೈಡಿಂಗ್ ಈ ಥರ ಆಗುತ್ತೆ. ಕೆಲವು ಜನ ಹೇಳ್ತಾ ಇದ್ದೀನಿ, ಏನು ಸ್ಲೈಡಿಂಗ್ ಗೇಟ್ ಅಂತ ನಮಗೆ ಗೊತ್ತಿಲ್ವಾ ಅಂತ ಕಾಮೆಂಟ್ ಮಾಡ್ಬೋದು. ಆ ಥರ ಎಲ್ಲ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಮಾಡಬೇಡಿ ದಯವಿಟ್ಟು. ನಾನು ನಿಮಗೆ ಉಪಯೋಗ ಆಗೋಕ್ಕೆ 1ಕ್ಕೆ 4 ಸಲ ಅರ್ಥ ಆಗೋಕ್ಕೆ ಅಂತ ಹೇಳ್ತಾ ಇರೋದು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನನ್ನ ಡೌಟ್ ಇದ್ದರೆ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದ.